ರೈತರಿಗೆ ಬಿಡುಗಡೆ ಮಾಡಬೇಕಾದಂಥ ಕಟ್ಟು ನೀರನ್ನು ಈವರೆಗೂ ಬಿಡುಗಡೆ ಮಾಡಿಲ್ಲ. 2 ಬಾರಿ ಉಸ್ತುವಾರಿ ಸಮಿತಿಯ ಸಭೆ ಆಗಿದೆ. ಬೆಳೆಗಳು ಒಣಗ್ತಾ ಇದ್ದಾವೆ. ರೈತರ ಬಗ್ಗೆಗೆ ಕಿಂಚಿತ್ತೂ ಕಾಳಜಿಯನ್ನು ಇಲ್ಲದ ಈ ಸರ್ಕಾರಕ್ಕೆ ಇವತ್ತು ಧಿಕ್ಕಾರವನ್ನು ಹೇಳ್ತಾ ಇದ್ದೇವೆ. ಬೆಳೆದು ನಿಂತಿರ್ತಕ್ಕಂಥ ಬೆಳೆಗಳನ್ನು ಉಳಿಸ್ಕೊಳ್ಳೇಬೇಕಾದಂಥ ಅನಿವಾರ್ಯತೆ ಮತ್ತು ಸವಾಲು ನಮ್ಮ ರೈತ ಸಮುದಾಯಕ್ಕೆ ಇದೆ. ಹಾಗಾಗಿ 74 ಅಡಿ ಇರುವವರೆಗೂ ನೀರನ್ನು ಕೊಟ್ಟ ಜ್ವಲಂತ ಉದಾಹರಣೆಗಳು ನಮ್ಮ ಎದುರು ಇದೆ. ಈಗ 92 ಅಡಿಯವರೆಗೆ ನೀರು ಇರೋದ್ರಿಂದ ಕನಿಷ್ಠ ಒಂದು ಕಟ್ಟು ನೀರನ್ನು ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಇವತ್ತು ಜಿಲ್ಲಾಡಳಿತದ ಮೂಲಕ ಸರ್ಕಾರಕ್ಕೆ ಮಾಡ್ತಾ ಇದ್ದೇವೆ. ಸರ್ಕಾರ ಕೂಡಲೇ ಒಬ್ಬ ನೀರಾವರಿ ಸಚಿವರು ನೇಮಕ ಮಾಡಿದ್ದಾರಲ್ಲ, ಅವ್ರನ್ನ ಮಂಡ್ಯಕ್ಕೆ ಕಳಿಸ್ಕೊಡ್ಬೇಕು. ಮಂಡ್ಯದ ರೈತರ ಅಹವಾಲನ್ನು ಆ ನೀರಾವರಿ ಸಚಿವರು ಕೇಳಬೇಕು. ಉಸ್ತುವಾರಿ ಸಚಿವರು ಹೌದು, ನೀರಾವರಿ ಸಚಿವರು ಹೌದು. ಇವತ್ತು ಬೆಳೆ ಒಣಗ್ತಾ ಇದೆ, ನೀರಿನ ಬಿಡುಗಡೆ ಇಲ್ಲ. ಕಳೆದ 8 ದಿನಗಳಿಂದ ಹೋರಾಟ ನಡೀತಾ ಇದೆ. ವಿಶೇಷವಾಗಿ ಮೊನ್ನೆಯಿಂದ ರೈತರು ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇದ್ದಾರೆ ನೀರಿಗಾಗಿ. ಇಂಥ ಸಂದರ್ಭ ಯಾವತ್ತೂ ಬಂದಿರಲಿಲ್ಲ. ಹಾಗಾಗಿ ಜಿಲ್ಲಾಡಳಿತದ ಮೂಲಕ ಸರ್ಕಾರವನ್ನು ಆಗ್ರಹಿಸ್ತೇವೆ, ಈ ಕೂಡಲೇ ನೀರನ್ನು ಬೆಳೆಗಳಿಗೆ ಹರಿಸಿ ನೀರನ್ನು ಬಿಡುಗಡೆ ಮಾಡುವಂಥ ನಿರ್ಣಯವನ್ನು ಈ ಕ್ಷಣದಲ್ಲೇ ಮಾಡಬೇಕು ಅನ್ನೋಂಥದ್ದು ನಮ್ಮ ಆಗ್ರಹ ಮತ್ತು ಹೋರಾಟ. ಅದಕ್ಕಾಗಿ ನಾಗರಿಕ ಹಿತರಕ್ಷಣಾ ಟ್ರಸ್ಟ್ ಸೇರಿದಾಗೆ ವಿವಿಧ ಸಂಘಟನೆಗಳು, ಕನ್ನಡ ಸೇನೆ ಸೇರಿದಾಗ 4 ಸಂಘಟನೆ ಪದಾಧಿಕಾರಿಗಳು ಇವತ್ತು ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಮನವಿ ಪತ್ರವನ್ನು ಸಲ್ಲಿಸಿ ಸರ್ಕಾರವನ್ನು ಆಗ್ರಹ ಮಾಡ್ತಾ ಇದ್ದೇವೆ. ನಮಸ್ಕಾರ. ಇದರ ಜೊತೆಗೆ ಇವತ್ತು ಈಗಾಗಲೇ 50% 60% ಭಾಗದ ಬೆಳೆ ಒಣಗಿ ಹೋಗಿದೆ. ಆ ಒಣಗಿ ಹೋಗಿರೋ ಬೆಳೆಗಳಿಗೆ ಪರಿಹಾರ ಕೊಡಬೇಕಲ್ಲ. ಪರಿಹಾರ ಕೊಡಬೇಕಾದ್ರೆ ನೀವು ಬರ ಅಂತೇಳಿ ಘೋಷಣೆ ಮಾಡಬೇಕಲ್ಲ. ಯಾಕೆಂದರೆ ಖುಷ್ಕಿ ಪ್ರದೇಶದಲ್ಲಿ ಯಾವ ಬೆಳೆಯನ್ನು ಒಡ್ಲಿಕ್ಕೆ ಆಗಲಿಲ್ಲ. ನೀರಾವರಿ ಭಾಗದಲ್ಲಿ ಮಾತ್ರ 40-50 ಭಾಗ ಬೆಳೆ ನಿಂತಿದೆ, ಉಳಿದದ್ದು ಒಣಗೋಗಿದೆ. ಈ ಹಿನ್ನೆಲೆಯಲ್ಲಿ ಬರಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಿ ಜನರಿಗೆ ಬೆಳೆ ಪರಿಹಾರ ಕೊಡುವಂಥ ನಿರ್ಣಯವನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಗ್ರಹ ಆಗಿದೆ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.